ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ಪಿಬತ ಭಾಗವತಂ ಪಿಬತ ಭಾಗವತಂ ರಸಮಾಲಿಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮೋ. ಹಿರಣ್ಯಾಕ್ಷನ ಸಂಹಾರ ಆಗಿರತಕ್ಕಂಥ ವಿಚಾರ ಹಿರಣ್ಯಕಶಿಪು ಸೋದರ ಹಿರಣ್ಯಕಶಿಪು ಗೊತ್ತಾಯಿತು. ವಿಚಿತ್ರವಾದ ಸಂಕಟದಿಂದ ನೊಂದು ಒದ್ದಾಡಿಕೊಂಡು ಓಡಿ ಅರಮನೆಗೆ ಬಂದ. ಆ ಸತ್ತ ಮಗನನ್ನು ಎದುರುಗಡೆ ಇಟ್ಕೊಂಡು ಗೋಳಾಡ್ತಾ ಇರತಕ್ಕಂಥ ತಾಯಿ ದಿತಿದೇವಿಯನ್ನು ನೋಡ್ತಾನೆ. ಇನ್ನೊಂದು ಕಡೆ ಹಿರಣ್ಯಾಕ್ಷನ ಹೆಂಡತಿ ವೃಷಧ್ವಾನು ಪತಿಯನ್ನು ಕೆಳಕೊಂಡು ಕಣ್ಣೀರಿಟ್ಟು ಗೋಳು ಕರಿತಾ ಇರತಕ್ಕಂಥದ್ದು ನೋಡ್ತಾನೆ. ಅವರ ಮಕ್ಕಳನ್ನು ನೋಡಿ ಕರುಳು ಕಿತ್ತು ಬಂದು ಕರುಳು ಕರಗಿಸ್ತಾ ಇರತಕ್ಕಂತಹ ಅವರ ಅಳುವನ್ನು ಕೇಳಿ ಹಿರಣ್ಯಕಶಿಪುವಿನ ಕೋಪ ತಡೆಯೋಕ್ಕಾಗಲಿಲ್ಲ. ರೋಷ ಉಕ್ಕಿತು. ಈ ಜಗತ್ತಿನಲ್ಲಿ ನನ್ನ ಸೋದರನಂತಹ ವೀರ ಶೂರ ಧೀರ ಇನ್ನೊಬ್ಬ ಇರಲಿಲ್ಲ, ಇವನನ್ನು ಬಂದು ಕೊಂದಿರತಕ್ಕಂಥ ಆ ವಿಷ್ಣು ಅವನನ್ನು ಕತ್ತರಿಸಿ ಹಾಕ್ತೀನಿ ಅಂತ ವಿಷ್ಣುವಿನ ಮೇಲೆ ದ್ವೇಷ ಚಿಮ್ಮಿತು, ದ್ವೇಷ ಹೊಮ್ಮಿತು. ಕೆನಲಿ ಕೆರಳಿ ಕೆಂಡಾಮಂಡಲ ಆದ, ಹುಬ್ಬು ಗಂಟಿಕ್ಕದ, ಕಣ್ಣಿನಲ್ಲೇ ಕೆಂಡದ ಸುರಿಮಳಿಯನ್ನು ಆಕಾಶದ ಕಡೆ ಸುರಿಸ್ತಾ ಇದ್ದಾನಂತೆ. ಈ ಕೈನಲ್ಲಿ ತ್ರಿಶೂಲ ಇಟ್ಕೊಂಡಿದ್ದು ಎದ್ದೆದ್ದು ಕುಣಿತಾ ಇದೆ, ಬಾ ಆಚೆ ಕಡೆ ಕೊಂದು ಹಾಕು ಎಲ್ಲರನ್ನು ಅಂತ ಹೇಳ್ತಾ ಇದೆ. ಅವನ ಒಳಗಡೆ ಇರತಕ್ಕಂಥ ರೋಷ ಅನ್ನತಕ್ಕಂಥ ನಾಗರ ಹಾವು ಸರ್ಪ ಎದ್ದು ಬುಸುಗುಟ್ತಾ ಇದೆಯಂತೆ ಒಳಗಡೆ. ತನ್ನ ಅಧಿಕಾರಿಗಳಾಗಿರತಕ್ಕಂಥ ನಮುಚಿಯನ್ನು, ಇಲ್ವಲದನ್ನು, ವಿಚಿತ್ರನನ್ನು, ವಿಪ್ರಚಿತ್ತಿಯನ್ನು ಎಲ್ಲರನ್ನು ಕರೆದು ಬಿಟ್ಟು ಅವನು ಕಾಣ್ತಾ ಇಲ್ವೇನೋ, ಅವನು ಬರಬೇಕು ಅಂತಂದ್ರೆ ನನಗೆ ಗೊತ್ತು ಎಲ್ಲಿದೆ ಅವನ ಕೀ ಅಂತ. ಎಲ್ಲಿ ಯಜ್ಞಗಳಾಗ್ತಿದೆ, ಎಲ್ಲಿ ಯಾಗ ಆಗ್ತಿದೆ, ಎಲ್ಲಿ ಹವನ ಆಗ್ತಿದೆ, ಎಲ್ಲಿ ಹೋಮ ಆಗ್ತಿದೆ, ಎಲ್ಲಿ ವೇದ ಆಗ್ತಿದೆ, ಎಲ್ಲಿ ಧರ್ಮ ಆಗ್ತಿದೆ, ಎಲ್ಲಿ ಅಧ್ಯಾತ್ಮ ಆಗ್ತಿದೆ, ಎಲ್ಲಿ ಗೋವುಗಳಿದ್ದಾರೆ, ಎಲ್ಲಿ ವಿಪ್ರಿದ್ದಾರೆ, ಎಲ್ಲಿ ಶ್ರೋತ್ರಿಯರಿದ್ದಾರೆ, ಎಲ್ಲಿ ಮಂತ್ರಗಳಿದೆ, ಎಲ್ಲಿ ಸ್ತೋತ್ರಗಳಿದೆ, ಎಲ್ಲ ಕಡೆ ಹೋಗಿ ರಕ್ತದ ಮಳೆ ಸುರಿಸ್ಬಿಡಿ, ಕತ್ತರಿಸಿ ಹಾಕಿಬಿಡಿ. ಆ ಸಜ್ಜನರನ್ನು ಹಿಂಸೆ ಮಾಡೋದನ್ನು ತಡಿಲಾರದೆ ಅವನು ಬಂದೇ ಬರ್ತಾನೆ, ನನ್ನ ಕೈ ಸಿಗ್ತಾನೆ, ಕತ್ತರಿಸಿ ಚೆಲ್ಲುತ್ತೀನಿ ಆ ವಿಷ್ಣುವನ್ನ. ಇದು ಮೊದಲೇ ರಾಕ್ಷಸರು. ಈ ಮಾತು ಇವನಿಂದ ಆದೇಶ ರಾಜಾಜ್ಞೆ ಬಂದ ಮೇಲೆ ಚೇಳಿಗೆ ಪಾರ್ಪತ್ಯ ಕೊಟ್ಟಾಗ ಆಯಿತು. ಹೋದರು, ಎಲ್ಲೆಲ್ಲೂ ಅಲ್ಲೋಲ ಕಲ್ಲೋಲ ಮಾಡಿದರು. ಇವನ ಅರಮನೆಗೆ ಬಂದ ಹಿರಣ್ಯಕಶಿಪು ಈಗ ಮನಸ್ಸನ್ನು ಅಪ್ಲೈ ಮಾಡ್ದ, ಮೈಂಡ್ ಅಪ್ಲೈ ಮಾಡ್ದ. ಏನಂದರೆ ಜಗತ್ತಿನ ಎಲ್ಲ ರಾಕ್ಷಸರೆಲ್ಲ ಒಟ್ಟಿಗೆ ಬಂದರೂ ಕೂಡ ಒಂದು ಕೈನಲ್ಲಿ ಎಸೆಯತಕ್ಕಂಥ ಶಕ್ತ, ಬಲಿಷ್ಠ, ವಿಶಿಷ್ಟ, ಪ್ರಬಲ, ಮಹಾವೀರ, ಮಹಾರಥಿಕ ನನ್ನ ಸೋದರ ಹಿರಣ್ಯಾಕ್ಷ. ಇವನನ್ನು ಲೀಲಾಜಾಲವಾಗಿ ವಿಷ್ಣು ಕೊಂದ ಅಂತಂದರೆ ಇವನಿಗಿಂತನೂ ಪ್ರಬಲ, ಇವನಿಗಿಂತನೂ ಬಲಿಷ್ಠ ಆಗಿರಬೇಕು. ಅವನನ್ನು ನಾನು ಕೊಲ್ಲಲೇಬೇಕು ಅಂತಂದರೆ ಅವನಿಗಿಂತ ಬಲಿಷ್ಠ ಮತ್ತು ಅವನಿಗಿಂತ ಪ್ರಬಲ ನಾನಾಗಬೇಕು. ಈಗಿನ ಬಲ ಇಟ್ಕೊಂಡು ಹೋದರೆ ಹಿರಣ್ಯಾಕ್ಷನಿಗಾದ ಅನುಭವ ಆಗ್ಕೂಡ್ದು ನನಗೆ. ಅದಕ್ಕೆ ನಾನು ಬಲ ಸಂವರ್ಧನೆ, ಶಕ್ತಿ ಸಂವರ್ಧನೆ ಮಾಡ್ಕೋಬೇಕು ಅಂತ ಹೇಳಿ ಆ ಶಕ್ತಿ ವರ್ಧನೆಗಾಗಿ ತಪಸ್ಸು ಮಾಡಬೇಕು. ಉಗ್ರ ತಪಸ್ಸು ಮಾಡಿ ಜಗತ್ತಿನ ಎಲ್ಲ ರಾಕ್ಷಸರು, ಎಲ್ಲ ದೇವತೆಗಳಿಗಿರತಕ್ಕಂಥ ಶಕ್ತಿ ನನ್ನೊಬ್ಬರಿಗೆ ಪಡ್ಕೊಂಡು ಬಂದು ಆ ವಿಷ್ಣುವನ್ನು ಆ ಪೋಷಣ ತಗೋಬೇಕು ಅಂತ ನಿರ್ಧಾರ ಮಾಡ್ದ. ಈಗ ಮಂದರ ಪರ್ವತಕ್ಕೆ ನಡುಕೊಂಡು ಬಂದ. ಮಂದರ ಪರ್ವತದ ತಪ್ಪಲಿಗೆ ಬಂದು ಪ್ರಪಂಚದಲ್ಲಿ ಎಲ್ಲ ಕಾಡುಗಳಲ್ಲಿ ಎಲ್ಲ ಋಷಿಗಳು ತಪಸ್ಸಿಗೆ ಕೂತರು ಅಂತ ಬರುತ್ತೆ. ತಪಸ್ಸಿಗೆ ಕೂತ್ಕೊಳ್ತಾರೆ, ಧ್ಯಾನಸ್ಥರಾಗಿ ಕೂತ್ಕೊಳ್ತಾರೆ, ಮೌನಸ್ಥರಾಗಿ ಕೂತ್ಕೊಳ್ತಾರೆ. ಇವನು ತಪಸ್ಸಿಗೆ ಕೂತ್ಕೊಳ್ಳಿಲ್ಲ, ತಪಸ್ಸಿಗೆ ನಿಂತ. ಹೇಗೆ ನಿಂತ ಅಂತಂದರೆ ದೇಹವನ್ನು ಆಕಾಶದ ಕಡೆಗೆ ಮೀಟದ, ಎರಡು ಕೈಗಳನ್ನು ಮೇಲೆ ಕೆತ್ತದ, ಪೂರ್ತಿ ಮೀಟದ. ಈಗ ಹಿಮ್ಮಡಿಯನ್ನು, ಎರಡು ಹಿಮ್ಮಡಿಗಳನ್ನು ಮೇಲೆ ಕೆತ್ತದ. ಬರೀ ಕಾಲ ಹೆಬ್ಬೆರಳಿನ ಮೇಲೆ ಎರಡು ಪಾದದ ಹೆಬ್ಬೆರಳಿನ ಮೇಲೆ ಮೀಟಿಕೊಂಡು ನಿಂತ ಆಕಾಶದ ಕಡೆ ನೋಡ್ತಾ ಈಗ ತಪಸ್ಸು ಪ್ರಾರಂಭ ಮಾಡ್ದ. ಕಾಲ ಬೆರಳುಗಳ ಮೇಲೆ ತನ್ನ ಎಲ್ಲ ದೇಹವನ್ನು ನಿಲ್ಲಿಸಿಕೊಂಡು ತನ್ನ ಎರಡು ಕೈಗಳನ್ನು ಆಕಾಶಕ್ಕೆ ಚಾಚಿ ಆಕಾಶದ ಮೇಲೆ ದೃಷ್ಟಿ ಇಟ್ಟು ವಿಚಿತ್ರವಾಗಿರತಕ್ಕಂಥ ಏಕಾಗ್ರತೆ, ಜಗತ್ತಿನಲ್ಲಿ ಯಾರೂ ಅಂಥ ಏಕಾಗ್ರತೆ ತಾತಾತ್ಮ್ಯದಿಂದ ತಪಸ್ಸು ಮಾಡಿರ್ಕೊಡ್ದು ಅಂಥ ತಪಸ್ಸು ಮಾಡಿ ಬ್ರಹ್ಮದೇವರನ್ನು ಉಪಾಸನೆ ಮಾಡೋಕ್ಕೆ ಪ್ರಾರಂಭ ಮಾಡ್ದ. ಎಷ್ಟೋ ವರ್ಷ ಆಯಿತು, ಚಲಿಸಲೇ ಇಲ್ಲ.
ಏನು ಮಾಡಿದರೂ ಚಲಿಸಲಿಲ್ಲ. ಕಡೆಗೆ ಇವನ ತಪಸ್ಸಿನಿಂದ ಎದ್ದಿರತಕ್ಕಂಥ ಬೆಂಕಿಯ ಜ್ವಾಲೆಗಳು ತಲೆಯಿಂದ ಹೊಮ್ಮಿ ತಲೆಯಿಂದ ಚಿಮ್ಮಿ ಆಕಾಶದಲ್ಲಿ ವ್ಯಾಪಿಸಿಕೊಂಡು ಮೋಡೆಗಳನ್ನು ಬಿತ್ತಿ ದೇವಲೋಕವನ್ನು ಉದ್ಯೋಗಿ ಎಲ್ಲ ಕಡೆ ದೇವಲೋಕವನ್ನು ಅಲ್ಲಾಡಿಸ್ತಾ ಇದ್ದಾಗ, ಭೂಮಿ ನಡುಗುತ್ತಾ ಇದ್ದಾಗ, ಗ್ರಹ ನಕ್ಷತ್ರಗಳು ಬೀಳಕ್ಕೆ ಪ್ರಾರಂಭವಾದಾಗ ದೇವಾನುದೇವತೆಗಳು ಭಯಗೊಂಡು ತತ್ತರಿಸಿ ಬ್ರಹ್ಮದೇವರ ಬಳಿಗೆ ಹೋಗಿ ಈ ಕ್ಷಣದಲ್ಲಿ ಹೋಗಿ ಅವನಿಗೇನು ವರ ಬೇಕೋ ಕೊಟ್ಟುಬಿಟ್ಟು ಈ ಒಂದು ಅಲ್ಲೋಲ ಕಲ್ಲೋಲವನ್ನು ನಿಲ್ಲಿಸು ಅಂತ ಪ್ರಾರ್ಥನೆ ಮಾಡಿದರೆ ಬ್ರಹ್ಮ ಬರ್ತಾನೆ. ಬ್ರಹ್ಮ ಪ್ರತ್ಯಕ್ಷ ಆದ, ನೋಡ್ತಾನೆ ಹಿರಣ್ಯಕಶಿಪುನೇ ಇಲ್ಲ. ಯಾರಿಗೆ ವರ ಕೊಡೋಣ ಅಂತ ತಪಸ್ಸು ಮಾಡ್ತಾ ಇದ್ದ ಸ್ಥಳಕ್ಕೆ ಬ್ರಹ್ಮದೇವರು ಬಂದರೆ ಅಲ್ಲಿ ಹಿರಣ್ಯಕಶಿಪುನೇ ಇಲ್ಲ. ನೋಡಿದರೆ ದೊಡ್ಡದು ಒಳ್ಳೆ ಗುಡ್ಡದ ಥರ ಬೆಟ್ಟದ ಥರ ಇರತಕ್ಕಂಥ ದೊಡ್ಡ ಈ ಹುತ್ತ ಬೆಳೆದಿದೆ. ಅವನ ದೇಹದ ಮೇಲೆ ದೊಡ್ಡ ಹುತ್ತ ಬೆಳೆದಿದೆ. ಆ ಹುತ್ತಗಳ ಮೇಲೆ ಲತೆಗಳು, ಬಳ್ಳಿಗಳು, ವೃಕ್ಷಗಳು, ಹೂವುಗಳು, ಕಾಯಿಗಳು, ಹಣ್ಣುಗಳು ಬಂದು ಅದೇ ಒಂದು ಮಿನಿ ಫಾರೆಸ್ಟ್ ಥರ ಆಗೋಗಿದೆ. ಅದರ ಒಳಗಡೆ ಇವನು ತಪಸ್ಸು ಮಾಡ್ತಾ ಇರತ್ತ ಕೇಳ್ತಾ ಇಲ್ಲ ಈಗ. ಆದರೆ ತಪಸ್ಸಿನ ಅವನ ದೇಹದ ಒಳಗಡೆ ಇರುವ ಮೂಳೆಗಳ ಒಳಗಿಂದ ಬರ್ತಾ ಇರತಕ್ಕಂಥ ಧ್ವನಿಯ ಶಬ್ದದಿಂದ ಬ್ರಹ್ಮದೇವರು ಇವನು ಒಳಗಿದ್ದಾನೆ ಅಂತ ತಿಳ್ಕೊಂಡು ತಕ್ಷಣ ತನ್ನ ಕಮಂಡಲದಿಂದ ಹುತ್ತದ ಮೇಲೆ ನೀರು ಹಾಕಿದ್ರೆ ತೀರ್ಥ ಪ್ರೋಕ್ಷಣೆ ಮಾಡ್ದ. ಇಡೀ ಹುತ್ತ ಕಳಚಿ ಬಿತ್ತು ನೋಡಿದರೆ ಮತ್ತಷ್ಟು ಸಖೇದಾಶ್ಚರ್ಯ ಬ್ರಹ್ಮದೇವರಿಗೆ. ಅಲ್ಲಿ ಹಿರಣ್ಯಕಶಿಪು ಇಲ್ಲ, ಅವನ ದೇಹ ಇಲ್ಲ, ಆ ಚರ್ಮ ಇಲ್ಲ, ಮಾಂಸಗಳಿಲ್ಲ, ರಕ್ತ ಇಲ್ಲ, ಮುಖ ಇಲ್ಲ, ಬರೀ ಅಸ್ಥಿ ಪಂಜರ ಮಾತ್ರ ನಿಂತಿದೆ. ಅಸ್ಥಿ ಪಂಜರ ಜೀವಂತವಾಗಿ ತಪಸ್ಸು ಮಾಡ್ತಾ ಇದೆ. ಆ ಗೆದ್ದಲುಗಳು, ಇರುವೆಗಳು, ಗೊದ್ದಗಳು, ಗೆದ್ದಲುಗಳು, ಕ್ರಿಮಿಗಳು, ಕೀಟಗಳು ಸಾವಿರಾರು ವರ್ಷಗಳ ಕಾಲ ಅವನ ದೇಹದ ಚರ್ಮವನ್ನು, ರಕ್ತವನ್ನು, ಮಾಂಸವನ್ನು, ಖಂಡವನ್ನು, ನರಗ ಎಲ್ಲ ಕತ್ತರಿಸಿ ತಿಂದು ಹಾಕಿ ಕೇವಲ ಮೂಳೆ ಚಕ್ಕಳದ ಮೇಲೆ ನಿಂತುಕೊಂಡು ಹಿರಣ್ಯಕಶಿಪು ಅಷ್ಟು ಕಠೋರವಾಗಿ, ಉಗ್ರವಾಗಿ, ವ್ಯಗ್ರವಾಗಿ ತಪಸ್ಸು ಮಾಡ್ತಾ ಇದ್ದಾನೆ. ಈಗ ಬ್ರಹ್ಮದೇವರು ಮತ್ತೆ ತೀರ್ಥ ತಗೊಂಡು ಆ ಅಸ್ಥಿಪಂಜರದ ಮೇಲೆ ಪ್ರೋಕ್ಷಣೆ ಮಾಡಿದರೆ ಮಹಾರಾಜಾದಿರಾಜನಾಗಿರತಕ್ಕಂಥ, ಚಕ್ರವರ್ತಿಯಾಗಿರತಕ್ಕಂಥ, ವೈಭವ ವಿಜೃಂಭಣೆಯಿಂದ ಕಂಗೊಳಿಸ್ತಾ ಇರತಕ್ಕಂಥ, ಪ್ರಜ್ವಲಿಸ್ತಾ ಇರತಕ್ಕಂಥ, ಜಜ್ವಲ್ಯಮಾನವಾಗಿರತಕ್ಕಂಥ ಮೂಲ ಹಿರಣ್ಯಕಶಿಪು ಸಾಮ್ರಾಟ ರಾಜಾದಿರಾಜನ ಥರದಲ್ಲಿ ಎದ್ದು ಬಂದ. ಈಗ ಬಂದು ಬ್ರಹ್ಮದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ದ. ಆಗ ಬ್ರಹ್ಮದೇವರು ಹೇಳ್ತಾರೆ, ನದದರ್ಶ ಪ್ರತಿಚ್ಛನ್ನಂ ವಾಲ್ಮೀಕ ತೃಣಕೀಚಕೈ ಪಿಪೀಲಿಕಾ ಅಭಿರಾಚರಣ ಮೇಧಸ್ವನ್ ಮಾಂಸ ಶೋಣಿತ. ನಿನ್ನ ರಕ್ತ, ನಿನ್ನ ಮಾಂಸ, ನಿನ್ನ ದೇಹ, ನಿನ್ನ ಚರ್ಮ ಸಮಸ್ತವನ್ನು ತಿಂದಾಕಿ ಬರೇ ಮೂಳೆಗಳ ಮೇಲೆ, ಅಸ್ಥಿಪಂಜರದ ಮೇಲೆ ನಿಂತು ನೀನು ಮಾಡ್ತಾ ಇದೆಯಲ್ಲಪ್ಪ ತಪಸ್ಸು. ನೈತತ್ಪೂರ್ವಶ್ವ ಯಶ್ಚಕ್ರುಹು. ಇಲ್ಲ, ನನಗೆ ಗೊತ್ತಿರೋ ಹಾಗೆ ಪೂರ್ವದಲ್ಲಿ ಇಂಥ ಕಠೋರ ತಪಸ್ಸು ಮಾಡಿರತಕ್ಕಂಥ ವ್ಯಕ್ತಿಗಳನ್ನ ಕಂಡಿಲ್ಲ, ಕೇಳಿಲ್ಲ ಅಂತ ಬ್ರಹ್ಮದೇವರು ಹಿರಣ್ಯಕಶಿಪುವನ್ನು ಪ್ರಶಂಸೆ ಮಾಡ್ತಾ ಇದ್ದಾರೆ. ಈಗ ಯಾಕೆ ಇಷ್ಟು ಕಠೋರ, ಇಷ್ಟು ಉಗ್ರವಾದ ತಪಸ್ಸು ಮಾಡ್ದಪ್ಪ? ನಿನಗೆ ಏನು ಬರಬೇಕು ಕೇಳ್ಕೊಳ್ಳೋ ರಾಜ. ಅವನು ಹೇಳಿದ, ನನಗೇನು ಬೇಡ, ದರ್ಶನ ಕೊಟ್ಟಿದ್ದೀರಲ್ಲ ದೊಡ್ಡವರು ಸಾಕು ಅಂತ. ಆಶ್ಚರ್ಯ ಆಗೋಯ್ತು ಬ್ರಹ್ಮದೇವರಿಗೆ. ಇಂಥ ಕಠೋರ, ಉಗ್ರ, ವ್ಯಗ್ರ, ಮಹಾ ತಪಸ್ಸು ಮಾಡಿ ಏನು ಬರಬೇಕು ಕೇಳ್ಕೊಳ್ಳು ಅಂದರೆ, ದೊಡ್ಡವ್ರ ದರ್ಶನ ಕೊಟ್ಟರಲ್ಲ ಸಾಕು ಅಂತೀಯಲ್ಲಪ್ಪ, ನನ್ನ ಬಾಯಲ್ಲಿ ಬಂದುಬಿಟ್ಟಿದೆ ವರ ಕೊಡ್ತೀನಿ ಅಂತ, ಸ್ವೀಕಾರ ಮಾಡಲೇಬೇಕು, ಕೇಳ್ಕೋ. ನೀವು ಕೊಡಲೇಬೇಕು ಅಂತ ಬಲವಂತ ಆದರೂ ಒಂದು ವರ ಕೊಟ್ಬಿಡಿ, ನನಗೆ ಕೊಡ್ತೀನಪ್ಪ ಕೇಳ್ಕೋ. ಅವನು ಹೇಳಿದ, ನನಗೆ ಸಾವು ಬರಕೂಡದು ಅಷ್ಟೆ, ನನಗೆ ಸಾವು ಬರಕೂಡದು. ಆಗ ಬ್ರಹ್ಮದೇವರು ಹೇಳ್ತಾರೆ, ನೀನು ಹುಟ್ಟಿದ್ದಾನೆ, ಹೌದು, ಹುಟ್ಟೋವಾಗಲೇ ರಿಟರ್ನ್ ಟಿಕೆಟ್ ಜೊತೆಲೇ ಬರ್ತಾರೆ ಪ್ರತಿಯೊಬ್ಬರು. ಜಾತಸ್ಯ ಮರಣಂ ಧ್ರುವಂ. ಹುಟ್ಟುವ ಪ್ರತಿಯೊಬ್ಬ ವ್ಯಕ್ತಿಗೂ ಸಾವು ಅನ್ನತಕ್ಕಂತಹದ್ದು ನಿಶ್ಚಯವಾಗಿ ಹೋಗಿರತಕ್ಕಂಥದ್ದು. ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ಬಟ್ ನಿನ್ನ ನೋಡ್ತು ಅಂದರೆ ನೀನು ಆರ್ಡಿನರಿ ಅಲ್ಲ, ಯು ಲುಕ್ ಎಕ್ಸ್ಟ್ರಾರ್ಡಿನರಿ, ಯು ಲುಕ್ ಬ್ರೈನಿ, ಯು ಲುಕ್ ವೆರಿ ಬ್ರಿಲಿಯಂಟ್, ಯು ಲುಕ್ ವೆರಿ ಶಾರ್ಪ್, ಯು ಲುಕ್ ವೆರಿ ಸ್ಮಾರ್ಟ್. ಇಷ್ಟೆಲ್ಲ ತಪಸ್ಸು ಮಾಡಿ ಹೀಗೆ ಕೇಳ್ತಾ ಇದೆಯಾ ಅಂತಂದರೆ ತುಂಬ ಶಾರ್ಪ್ ಇದೆಯಾ ನೀನು. ನಿನ್ನ ಸ್ಮಾರ್ಟ್ನೆಸ್ ಯೂಸ್ ಮಾಡಿಕೊಂಡು ಸಾವು ಯಾರಿಗೂ ತಪ್ಸೋಕ್ಕಾಗಲ್ಲ, ಹೊರ ಕೊಡೋಕ್ಕಾಗಲ್ಲ. ಬಟ್ ಇದೇ ಅಭಿಪ್ರಾಯ ಬರಬೇಕು,
ಇಮ್ಯುನಿಟಿ ಇರಬೇಕು ಎಗನೆಸ್ಟ್ ಡೆತ್, ಆ ಥರದ್ದು ಕೇಳ್ಕೋ. ಬ್ರಹ್ಮದೇವರೇ ಸಜೆಸ್ಟ್ ಮಾಡ್ತಾ ಇದ್ದಾರೆ. ನಿನ್ನ ಎಲ್ಲ ಸ್ಮಾರ್ಟ್ನೆಸ್ ಅಪ್ಲೈ ಮಾಡಿಕೊಂಡು ಡೆತ್ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ, ಬಟ್ ನಿನ್ನ ನೋಡ್ತು ಅಂದರೆ ಮಹಾಬುದ್ಧಿವಂತರ ಕಾಣ್ತಿದ್ಯಾ, ಕೇಳ್ಕೊ ನೀನು ಇಮ್ಯುನಿಟಿನ. ಆಗ ಅವನು ಹೇಳ್ದ, ಹೌದಾ, ಹೌದು. ಈಗ ಹಿರಣ್ಯಕಶಿಪು ವರ ಕೇಳ್ತೀಯಾನೆ. ಏನು ವರ ಕೇಳ್ದ? ನ ಶುಷ್ಮೇಣ ನ ಚಾರ್ದ್ರೇಣ ನ ಜಲೇನ ನ ವಹ್ನಿನ ನ ಕಾಷ್ಠೇನ ನ ಕೀಚೇನ ನ ಪಾಷಾಣೇ ನ ವಾಯುನ ನ ಆಯುಧೇನ ನ ಶೂಲೇನ ನ ಶೈಲೇನ ನ ಮಾನುಷೈ ನ ಸುರೈರಸು ನ ಅಸುರೈರಪಿ ನ ಗಂಧರ್ವೈ ನ ರಾಕ್ಷಸೈ ನ ಕಿನ್ನರೈ ನ ಯಕ್ಷೈಸ್ತು ನ ವಿದ್ಯಾಧರ ಭುಜಂಗಮೈ ನ ವಾನರೈ ಮೃಗೈರ್ವಾಪಿ ನೈವ ಮಾತ್ರ ಗಣೈರಪಿ ನ ಅಭ್ಯಂತರೇ ನ ಬಾಹ್ಯೈ ನ ವೈ ನ ಬಾಹ್ಯೈತು ನಾನೈ ಮರಣಹೇತುಭಿಃ ನ ದಿನೇ ನ ಚತ್ವತ್ತೋ ಮೇ ತತ್ಪ್ರಸಾದಾತ್ ಭವೇನ್ಬುತಿ. ಅಂದರೆ 27 ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಅಪ್ಲೈ ಮಾಡಿ ನನಗೆ ಹಗಲಿನಲ್ಲಿ ಸಾವು ಬರ್ಕೊಡ್ದು, ರಾತ್ರಿಯಲ್ಲಿ ಸಾವು ಬರ್ಕೊಡ್ದು, ಒಳಗಡೆ ಸಾವು ಬರ್ಕೊಡ್ದು, ಹೊರಗಡೆ ಸಾವು ಬರ್ಕೊಡ್ದು, ಮೇಲೆ ಸಾವು ಬರ್ಕೊಡ್ದು, ಕೆಳಗಡೆ ಸಾವು ಬರ್ಕೊಡ್ದು, ಭೂಮಿಯಲ್ಲಿ ಸಾವು ಬರ್ಕೊಡ್ದು, ಆಕಾಶದಿಂದ ಸಾವು ಬರ್ಕೊಡ್ದು, ಮನುಷ್ಯರಿಂದ ಸಾವು ಬರ್ಕೊಡ್ದು, ಪ್ರಾಣಿಗಳಿಂದ ಸಾವು ಬರ್ಕೊಡ್ದು, ಶಸ್ತ್ರದಿಂದ ಸಾವು ಬರ್ಕೊಡ್ದು, ಅಸ್ತ್ರದಿಂದ ಸಾವು ಬರ್ಕೊಡ್ದು, ಜೀವ ಇರೋದ್ರಿಂದ ಸಾವು ಬರ್ಕೊಡ್ದು, ಜೀವ ಇಲ್ಲದೇ ಇರೋದ್ರಿಂದ ಸಾವು ಬರ್ಕೊಡ್ದು. ಒಟ್ಟು 27 ಕೇಳ್ಕೊಂಡ. ಯಕ್ಷರಿಂದ ಸಾವು ಬರ್ಕೊಡ್ದು, ಗಂಧರ್ವರಿಂದ ಸಾವು ಬರ್ಕೊಡ್ದು, ಎಲ್ಲ ಕೇಳ್ಕೊಂಡ 27. ಆಮೇಲೆ ಎಲ್ಲ ಇನ್ಶೂರೆನ್ಸ್ ಪಾಲಿಸಿ ತೊಗೊಂಡ. ಬಿಲ್ಡಿಂಗ್ ಮೇಲೆ, ಫರ್ನಿಚರ್ ಮೇಲೆ, ಎಲ್ಲ ಐಟಮ್ಗಳ ಮೇಲೆ ಇನ್ಶೂರೆನ್ಸ್ ಪಾಲಿಸಿ ತೊಗೊಂಡ. ಕಡೆಗೆ ಇನ್ನೂ ಒಂದು ಐಡಿಯಾ ಬಂತು. ಏನು ಅಂದರೆ, ಇಡೀ ಜಗತ್ತು ಬ್ರಹ್ಮಾಂಡ ಬ್ರಹ್ಮದೇವರ ಸೃಷ್ಟಿ. ನನಗೆ ಸಾವು ಬರಬೇಕು ಅಂದರೆ ಈ ಬ್ರಹ್ಮಾಂಡದ ಯಾವುದಾದ್ರೂ ಒಂದರಿಂದ ಬಂದ್ಬಿಡ್ಬೋದು ನಾನು ಕೇಳ್ಕೊಳ್ದೇ ಇರೋದ್ರಿಂದ, ಅದಕ್ಕೆ ನಿನ್ನ ಸೃಷ್ಟಿಯ ಯಾವುದರಿಂದಲೂ ನನಗೆ ಸಾವು ಬರ್ಕೊಡ್ದು. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಪಾಲಿಸಿ ಅಂತ ಒಂದು ಇರುತ್ತೆ. ಆ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಪಾಲಿಸಿ ಕವರ್ಸ್ ಎವ್ರಿಥಿಂಗ್, ನೋನ್ ಅಂಡ್ ಅನ್ನೋನ್, ಟಚ್ಡ್ ಆ್ಯಂಡ್ ಅನ್ಟಚ್ಡ್. ಹಾಗೆ ಬ್ರಹ್ಮ ಸೃಷ್ಟಿಯ ಯಾವುದರಿಂದಲೂ ನನಗೆ ಸಾವು ಬರ್ಕೊಡ್ದು. ಬ್ರಹ್ಮದೇವರು ತಥಾಸ್ತು ಅಂತಂದು. ತಥಾಸ್ತು ಅಂದ ತಕ್ಷಣ ಎದ್ದ, ಗದೆ ಹಿಡ್ಕೊಂಡ, ಕುಣಿದ, ನರ್ತನ ಮಾಡ್ದ, ಬ್ರಹ್ಮದೇವ್ರ ಸುತ್ತಲೂ ನರ್ತನ ಮಾಡ್ದ. ಬ್ರಹ್ಮದೇವರು ನೋಡಿದರು, ಇನ್ನು 2 ನಿಮಿಷ ಇದ್ರೆ ನನಗೆ ಡೇಂಜರ್ ಅಂತಂದು ಅದೃಶ್ಯರಾದರು ಅವರು. ಇಂಥ ವಿಚಿತ್ರವಾಗಿರತಕ್ಕಂತಹ, ಬಲಿಷ್ಠನಾಗಿರತಕ್ಕಂತಹ, ರಾಜಾದಿರಾಜನಾಗಿರತಕ್ಕಂತಹ, ಮಹಾಕ್ರೂರಿಯಾಗೂ ಇದ್ದಂತಹ, ಹಿಂಸಕನಾಗಿದ್ದಂತಹ, ಪೀಡಕನಾಗಿದ್ದಂಥವನು ಎಕ್ಸ್ಟರ್ನಲಿ ಹೀಗೆ ಇವನು, ಬಟ್ ಇಂಟರ್ನಲಿ ಆಸ್ ಫಾರ್ ಇಸ್ ಹೀಸ್ ಡೊಮೆಸ್ಟಿಕ್ ಸಿಚುಯೇಷನ್ ಇಸ್ ಕನ್ಸರ್ನ್, ಹಿ ವಾಸ್ ವೆರಿ ಗ್ರೇಟ್, ಹಿ ವಾಸ್ ವೆರಿ ನೈಸ್. ಅವನ ಮನೆಯಲ್ಲಿ ಅವನು ಹೇಗಿದ್ದ ಅಂತಂದರೆ, ಅವನ ಹೆಂಡತಿ ಕೈಯಾದು. ಈ ಕೈಯಾದುಗೆ 4 ಜನ, ಈ ಹಿರಣ್ಯಕಶಿಪು ಕೈಯಾದುಗೆ 4 ಜನ ಮಕ್ಕಳು. ಸಾಮಾನ್ಯವಾಗಿ ರಾಕ್ಷಸರ ಮನೆಗಳಲ್ಲಿ ಮಕ್ಕಳಿಗೆ ರಾಕ್ಷಸರ ಹೆಸರುಗಳೇ ಇಡ್ತಾರೆ. ಆ ಹೆಸರು ಕೇಳಿದರೆ ಭಯ ಆಗಬೇಕು, ಭೀಕರವಾಗಿರಬೇಕು, ಬೀಭತ್ಸವಾಗಿರಬೇಕು, ವೈಲೆಂಟ್ ಆಗಿರಬೇಕು, ಕ್ರೂಡಾಗಿರಬೇಕು, ರೂಢಾಗಿರಬೇಕು, ಹೆಸರಿನಿಂದಲೇ ತಲ್ಲಣ್ಕೊಳ್ಬೇಕು. ಹಾಗೆ ಮಕ್ಕಳಿಗೆ ಹೆಸರಿಡ್ತಾರೆ ರಾಕ್ಷಸರುಗಳು. ಆದರೆ ಇವನು ತನ್ನ ಮಕ್ಕಳಿಗೆ ಎಂಥ ನೈಸಾಗಿ, ಎಂಥ ಒಂದು ಸಂಸ್ಕಾರವಂತನಾಗಿ ಹೆಸರಿಟ್ಟಿದ್ದ ಅಂದರೆ, ಮೊದಲನೆಯ ಮಗುಗೆ, 4 ಜನ ಮಕ್ಕಳು ಹಿರಣ್ಯಕಶಿಪುಗೆ, ಮೊದಲನೇವನಿಗೆ ಹ್ಲಾದ ಅಂತ ಹೆಸರು, ಹ್ಲಾದ. 2ನೇವನು ಆಹ್ಲಾದ, 3ನೇವನು ಸಹ್ಲಾದ, 4ನೇವನು ಪ್ರಹ್ಲಾದ. ಹ್ಲಾದ ಅಂತಂದರೆ ಪ್ಲೆಸೆಂಟ್ ಅಂತಂದ್ಬಿಟ್ಟು, ಮೊದಲನೇವನು ಪ್ಲೆಸೆಂಟ್. ಆಹ್ಲಾದ ಅಂದರೆ ಪ್ಲೇಫುಲಿ ಪ್ಲೆಸೆಂಟ್. ಸಹ್ಲಾದ ಅಂತಂತಂದರೆ ಆ್ಯಕ್ಟಿವ್ಲಿ, ಸ್ಮಾರ್ಟ್ಲಿ ಪ್ಲೆಸೆಂಟ್. ಪ್ರಹ್ಲಾದ ಅಂದರೆ ಡಿವೈನ್ಲಿ ಪ್ಲೆಸೆಂಟ್. ಈ ಥರ ಹೆಸರಿಟ್ಟಿದ್ದ ಮಕ್ಕಳಿಗೆ ಹ್ಲಾದ, ಆಹ್ಲಾದ, ಸಹ್ಲಾದ, ಪ್ರಹ್ಲಾದ. 4 ಜನದಲ್ಲಿ ಹಿರಣ್ಯಕಶಿಪುಗೆ ಅತೀ ಮುದ್ದು ಅಂತಂದರೆ, ಕಡಿಮುದ್ದು ಅಂತಂದರೆ ಪ್ರಹ್ಲಾದನ ಕಂಡ್ರೆ. ಪ್ರಹ್ಲಾದನ ತೊಡೆ ಮೇಲೆ ಕೂಡಿಸ್ಕೊಂಡು
ಮುದ್ದು ಮಾಡಿ ಮಾಡ್ತಾ ಇದ್ದ. ಪ್ರಹ್ಲಾದನ ಕಂಡ್ರೆ ಅಮ್ಮಂಗೂ ತುಂಬ ಪ್ರಾಣ. ಪ್ರಹ್ಲಾದನ ಕಂಡ್ರೆ ಅರಮನೆಯಲ್ಲಿ ಎಲ್ರಿಗೂ ಪಂಚಪ್ರಾಣ. ಇಡೀ ಪ್ರಜೆಗಳು ಸಮಾಜದ ಸಮಸ್ತರು ಪ್ರಹ್ಲಾದನ ಪ್ರೀತಿ ಮಾಡ್ತಾ ಇದ್ರು. ಯಾತಕ್ಕೆ ಅಂದರೆ ಅವನಿಗೆ ತನ್ನದೇ ಆಗಿರತಕ್ಕಂಥ ಸ್ವಭಾವದ ಗುಣಗಳನ್ನು ಬೆಳೆಸ್ಕೊಂಡಿದ್ದ. ಹೇಗಿದ್ದ ಅಂದರೆ ಚಿಕ್ಕ ಹುಡುಗ ಪ್ರಹ್ಲಾದ ದಾಸವತ್ ಸನ್ನತಾರ್ಯಾಂಘ್ರಿ, ಅಂದರೆ ದೊಡ್ಡವರು ಆರ್ಯರು ಯಾರು ಬಂದರು, ದೊಡ್ಡವರು ಬಂದರೆ, ಹಿರಿಯರು ಬಂತು ಅಂದರೆ, ವಿಪ್ರರು, ಶ್ರೋತ್ರಿಯರು, ಗುರುಗಳು ಯಾರು ದೊಡ್ಡವರು ಬರಲಿ, ನಾನು ರಾಜನ ಮಗ ರೀ, ನನಗೇನ್ರಿ ಅದೆಲ್ಲ ಇಲ್ಲ. ದೊಡ್ಡವರು ಬಂತು ಅಂದರೆ ಆ ಕಾಲಿಗೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಂಡು ಭಕ್ತಿಯಿಂದ, ಗೌರವದಿಂದ, ವಿನಯದಿಂದ ಮುಂದಕ್ಕೆ ಹೋಗ್ತಾ ಇದ್ದ. ದಾಸವತ್ ಸನ್ನತಾರ್ಯಾಂಗ್ರಿ ಪಿತೃವತ್ ದೀನವತ್ಸಲಹ. ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆ್ಯಟಿಟ್ಯೂಡ್ ಏನಂದರೆ, ದೀನರಿಗೆ, ದಲಿತರಿಗೆ, ಅನಾಥರಿಗೆ, ಬಡವರಿಗೆ, ಬಗ್ಗರಿಗೆ, ನೊಂದವರಿಗೆ, ಬೆಂದವರಿಗೆ ತಂದೆ ಮಕ್ಕಳನ್ನ ಏನು ಪ್ರೀತಿಯಿಂದ ಕೊಟ್ಟು ಸಿಕ್ಕಿದ್ದೆಲ್ಲ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ತಾನೋ ಹಾಗೇ ತಾನು ರಾಜನ ಮಗನಾದ್ರಿಂದ ಯಾರು ದೀನರಾಗಿರ್ತಾರೆ, ದೂನರಾಗಿರ್ತಾರೆ, ಅನಾಥರಾಗಿರ್ತಾರೆ, ನೊಂದಿರ್ತಾರೆ, ಬೆಂದಿರ್ತಾರೆ, ಬಡವರು, ಬಗ್ಗರು ಎಲ್ರಿಗೂ ಅರಮನೆಯಿಂದ ತನ್ನಿಂದ ಏನಾಗುತ್ತೋ ಅದನ್ನು ಯಾವಾಗಲೂ ಕೊಟ್ಟು 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 ಅವರಿಗೆಲ್ಲ ನೆಮ್ಮದಿ, ಮನಃಶಾಂತಿ, ಸಮಾಧಾನ, ಸಂತೃಪ್ತಿ, ಸಾಂತ್ವನವನ್ನು ಕೊಟ್ಟು ಕಳಿಸ್ತಾ ಇದ್ದ. ಮಾನಸ್ತಂಭ ವಿವರ್ಜಿತ. ಚಿಕ್ಕ ಹುಡುಗನಾಗಿರತಕ್ಕಂಥ ಪ್ರಹ್ಲಾದನಿಗೆ ಅಹಂಕಾರ, ಢಂಬ, ದರ್ಪ, ಮಾತ್ಸರ್ಯ, ಅಸೂಯೆ, ಅಸಹನೆ, ಒಂದಿಷ್ಟು ಕೆಟ್ಟತನ ಅನ್ನೋದೇ ಇರ್ತಿರ್ಲಿಲ್ಲ, ಅಲ್ಪತನ ಅನ್ನೋದಿರ್ತಿರ್ಲಿಲ್ಲ. ಅತ್ಯಂತ ಸೌಜನ್ಯ, ಅತ್ಯಂತ ಸೌಶಲ್ಯ, ಅತ್ಯಂತ ಸಜ್ಜನಿಕೆ, ಎಲ್ಲರನ್ನ ಕಂಡ್ರೆ ವಿವೇಕದಿಂದ, ವಿನಯದಿಂದ, ಪ್ರೀತಿಯಿಂದ, ಅನುರಾಗದಿಂದ ಮಾತಾಡಿಸಿ ಪ್ರೀತಿ, ಭಕ್ತಿ, ವಿಶ್ವಾಸ, ಗೌರವ, ವಾತ್ಸಲ್ಯದ ದಾರಿನಲ್ಲಿ ಜನ ಕರ್ಕೊಂಡು ಹೋಗ್ತಾ ಇದ್ದ. ಮಾನಸ್ತಂಭ ವಿವರ್ಜಿತ. ಇಂಥ ಒಳ್ಳೆ ಮಗುನ ನಾನು ಗೌರ್ಮೆಂಟ್ ಇರ್ಬೋದು, ಬಟ್ ನನ್ನ ಮಗುನ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಕ್ಕೆ ಇಷ್ಟ ಇಲ್ಲ. ಈ ಸೈಕಾಲಜಿ ಹಿರಣ್ಯಕಶಿಪು ಕಾಲದಲ್ಲೇ ಬಂದಿತ್ತು. ಮಿನಿಸ್ಟ್ರುಗಳಿಗೆ, ಗವರ್ನರ್ಗಳಿಗೆ ಎಲ್ಲ ಗೌರ್ಮೆಂಟ್ ಸ್ಕೂಲು, ಗೌರ್ಮೆಂಟ್ ಕಾಲೇಜ್ ಅವ್ರದ್ದೇ ಆದರೂ ಕೂಡ ಅವ್ರ ಮಕ್ಕಳನ್ನ ಅಲ್ಲಿ ಹಾಕಕ್ಕೆ ಇಷ್ಟ ಇರಲ್ಲ. ಇದು ಎಲ್ಲಿ ಬರುತ್ತೆ ಅಂತಂದರೆ, ಇದು ಹಿರಣ್ಯಕಶಿಪುಗೆ ನನ್ನ ಮಗು ಪ್ರಹ್ಲಾದ ರೀ, ಹಾರ್ವರ್ಡ್ ಸ್ಟ್ಯಾಂಡರ್ಡ್ ರೀ, ಅವನು ಗೌರ್ಮೆಂಟ್ ಸ್ಕೂಲ್ಗೆ ಹಾಕಲಿ ನಾನು. ಹಾರ್ವರ್ಡ್ ಸ್ಕೂಲ್ ಎಲ್ಲಪ್ಪ ರಾಕ್ಷಸರ ಹತ್ರ. ಅದು ಅಲ್ಲದೆ ಹಾರ್ವರ್ಡ್ ಅಂದರೆ ಯೂನಿವರ್ಸಿಟಿ ಲೆವೆಲಲ್ಲಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅದು ಡಾಕ್ಟ್ರಲ್ಲು, ಪೋಸ್ಟ್ ಡಾಕ್ಟ್ರಲ್ಲು ಹೇಳ್ಕೊಡ್ತಾರೆ. ಇದು ಎಳೆ ಮಗು LKG ಮಾಂಟಿಸರಿಗೆ ಹಾಕಬೇಕು. ಅದಕ್ಕೆ ಹಾರ್ವರ್ಡಲ್ಲಿರುತ್ತೆ ಅಂದರೆ ಹಾರ್ವರ್ಡ್ ಸ್ಟ್ಯಾಂಡರ್ಡ್ ಇರಬೇಕು, ಮಾಂಟಿಸರಿ ಟೀಚರ್ಸ್ ಇರಬೇಕು. ಹಾರ್ವರ್ಡ್ ಸ್ಟ್ಯಾಂಡರ್ಡು, ಮಾಂಟಿಸರಿ ಟೀಚರ್ಸು. ಆಗಿನ ಕಾಲದ ಹಿರಣ್ಯಕಶಿಪು ಕಾಲದಲ್ಲಿ ಹಾರ್ವರ್ಡ್ ಸ್ಟ್ಯಾಂಡರ್ಡ್ ಯಾರಿದ್ರು? ಶುಕ್ರಾಚಾರ್ಯರು. ದೈತ್ಯ ಗುರುಗಳಾಗಿರತಕ್ಕಂಥ ಶುಕ್ರಾಚಾರ್ಯರು, he was the Harvard for all the Daityas. But he was teaching doctoral and post-doctoral courses, not Montessori and LKG. ಇವನು LKG. ಅದಕ್ಕೇನು ಮಾಡ್ದ? ಹಾರ್ವರ್ಡ್ ಸ್ಟ್ಯಾಂಡರ್ಡ್ ಇರಬೇಕು, LKGಗೆ ಅಡ್ಮಿಷನ್ ಇರಬೇಕು. ಅದಕ್ಕೆ ಶುಕ್ರಾಚಾರ್ಯರ ಮಕ್ಕಳಾಗಿರತಕ್ಕಂತಹ ಷಂಡಾಮರ್ಕರಿಬ್ಬರು, ಅವರಿಬ್ಬರು ಶುಕ್ರಾಚಾರ್ಯರ ಮಕ್ಕಳು. ಅದೇ ಸಂಸ್ಕಾರ, ಅದೇ ಯೂನಿವರ್ಸಿಟಿ ಟ್ರೈನಿಂಗು. ಸೊ ದರ್ ವೆಲ್ ಟ್ರೈನ್ಡ್, ವೆಲ್ ಡಿಸಿಪ್ಲಿನ್, ಡೆಡಿಕೇಟೆಡ್. ಅದಕ್ಕೆ ಹಾರ್ವರ್ಡ್ ಸ್ಟ್ಯಾಂಡರ್ಡ್ ಇದೆ, ನರ್ಸರಿಗೆ ಟ್ರೈನ್ ಮಾಡ್ತಾರೆ. ಆ ಶುಕ್ರಾಚಾರ್ಯರ ಮಕ್ಕಳಾಗಿರತಕ್ಕಂಥ ಷಂಡಾಮರ್ಕರ ಹತ್ರ ಇವನು ಹಾಕದ ಸ್ಕೂಲ್ಗೆ, ಆಶ್ರಮಕ್ಕೆ ಸೇರಿಸ್ದ. ವಿದ್ಯಾಪೀಠಕ್ಕೆ ಸೇರಿಸ್ಬಿಟ್ಟು ಆಮೇಲೆ ಡೌಟ್ ಬಂತು, ಅವ್ರು ಏನಾದ್ರು ಹೇಳ್ಕೊಟ್ಬಿಟ್ರೆ ಅಂದ್ಬಿಟ್ಟು ಹಿರಣ್ಯಕಶಿಪು ಪ್ರಿಪೇರ್ಸ್ ಹಿಮ್ಸೆಲ್ಫ್ ದ ಸಿಲೆಬಸ್ ಅಂಡ್ ಟೆಕ್ಸ್ಟ್ ಬುಕ್. ಇದೇ ಸಿಲೆಬಸ್ಸು, ಇದೇ ಟೆಕ್ಸ್ಟ್ ಬುಕ್ಕು. ಇದನ್ನು ಬಿಟ್ಟು ಆಚೆ ಈಚೆ ಒಂದು ವಿಚಾರ ನೀವು ಹೇಳೋ ಹಾಗಿಲ್ಲ. ಇದೇ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಎಲ್ಲ ದೈತ್ಯ ಬಾಲಕರಿಗೂ ನಾನೇ ಟೆಕ್ಸ್ಟ್ ಬುಕ್ಕು, ನಾನೇ ಸಿಲೆಬಸ್ಸು. ಅವನೇನು ಹೇಳ್ತಾನೋ ಅದೇ. ಮೊದಲನೇ ಪಾಠ, ಇಡೀ 14 ಲೋಕಗಳನ್ನು ಕಂಟ್ರೋಲ್ ಮಾಡೋ ಸಾರ್ವಭೌಮ ಯಾರೋ? ಆನ್ಸರ್ ಅಲ್ಲೇ ಇರುತ್ತೆ, ಹಿರಣ್ಯಕಶಿಪು. ಎಲ್ಲ ಗ್ರಹಗಳನ್ನು, ನಕ್ಷತ್ರಗಳನ್ನು ತನ್ನ ಮಂಚದ ಕಾಲಿಗೆ ಕಟ್ಟಾಕೊಂಡು ಆಳ್ತಾ ಇರತಕ್ಕಂಥ ಮಹಾವೀರ ಯಾರೋ? ಹಿರಣ್ಯಕಶಿಪು. ಇದೇ ಮೊದಲನೇ ಪಾಠದಿಂದ ಕಡೆ ಪಾಠದ್ರಿಗೂ ಇದೇ ರೆಪಿಟೇಷನ್, ಇದೇ ಹೇಳ್ತಾ ಇರಬೇಕು. ಸರಿ ಆಯಿತು, ಮೊದಲನೇ ಸೆಮಿಸ್ಟರ್ನಲ್ಲಿ ಹೇಳ್ಕೊಡ್ತಾ ಇದ್ರು.
ಅವ್ರು ಏನು ಹೇಳ್ಕೊಡ್ತಾರೆ ಅನ್ನೋದು ಕೂಡ ಗಮನ ಇಲ್ಲ. ಮನಸ್ಸಿನೊಳಗೆ ಬರೀ ಪರಮಾತ್ಮನ ತಗೊಂಬರ್ತಾನೆ. ಹರಿ 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 ಅಂತಿರ್ತಾನೆ. ಕಣ್ಣು ಬಿಟ್ಟರೆ ಹರಿ, ಕಣ್ಣು ಮುಚ್ಚಿದರೆ ಹರಿ, ಮನಸ್ಸು ತೆಗೆದರೆ ಹರಿ, ಬಾಯಿ ಬಿಟ್ಟರೆ ಹರಿ. ಹರಿ 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 ಎನ್ನು ಪ್ರಾಣಿ, ಹರಿ ಎನ್ನದಿದ್ದರೆ ನರಹರಿಯಾಣೆ. 24 ಗಂಟೆ ಹರಿನಾಮ ಸ್ಮರಣೆ ಮಾಡ್ತಾ ಇದೆ ಮಗು. 6 ತಿಂಗಳು ಪಾಪ ಇವರು ಅವ್ರ ಡ್ಯೂಟಿ ಅವ್ರು ಮಾಡಿದರು. ಎಲ್ಲ ಪಾಠ ಮುಗಿಸಿದ್ರು. ರಿವಿಷನ್ ಕ್ಲಾಸು ಆಯಿತು. ಫಸ್ಟ್ ಸೆಮಿಸ್ಟರ್ ಮುಗೀತು. ಫಸ್ಟ್ ಸೆಮಿಸ್ಟರ್ ಆದಮೇಲೆ ವಿಂಟರ್ ಹಾಲಿಡೇಸ್ ಬಂತು. ಸೆಕೆಂಡ್ ಸೆಮಿಸ್ಟ್ರಿಗೆ ಮುಂಚೆ 1 ಮಂತ್ ಹಾಲಿಡೇ. ಆವಾಗ ಆಶ್ರಮದಿಂದ ಅರಮನೆಗೆ ಅವನು ವಾಪಸ್ ಕರ್ಕೊಂಬಂದು ಹಾಲಿಡೇಗೆ ಬಿಟ್ಟರು.